ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7 ತಾಲೂಕಾ ದಂಡಾಧಿಕಾರಿ ಕಚೇರಿಗೆ ದಿಢೀರನೆ ಭೇಟಿ ನೀಡಿದ ಲೋಕಾಯುಕ್ತರು. ಶಿರಹಟ್ಟಿ ತಾಲೂಕು ದಂಡಾಧಿಕಾರಿ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಿಢೀರ್ ಭೇಟಿ ಕೊಟ್ಟು ಸಿಬ್ಬಂದಿಗಳಿಗೆ ಶಾಕ್ ನೀಡಿದ್ದಾರೆ. ಶಿರಹಟ್ಟಿ ತಾಲೂಕು ತಹಶೀಲ್ದಾರ್ ಕಚೇರಿಯ ಪ್ರತಿಯೊಂದು ವಿಭಾಗಗಳ ಕಡತಗಳನ್ನು ಪರಿಶೀಲಿಸಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ವಿಜಯಕುಮಾರ್ ಬಿರಾದಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಬೇಕಾಬಿಟ್ಟಿಯಾಗಿ ತಿರಸ್ಕರಿಸಿರುವುದರಿಂದ ಬಡವರಿಗೆ ತೊಂದರೆಯಾಗುತ್ತದೆ. ಆದ್ದರಿಂದ ಅರ್ಜಿಗಳನ್ನು ಸರಿಯಾಗಿ ಪರಿಶೀಲಿಸಿ ವಿಲೆ ಮಾಡಲು ಸೂಚಿಸಿದರು. ಬೆಳೆ ದೃಢೀಕರಣ ಪ್ರಮಾಣ ಪತ್ರ ನೀಡುವಲ್ಲಿ ಹಲವಾರು ದೋಷಗಳಿದ್ದು, ಉತ್ತಾರಿನಲ್ಲಿ ಒಂದು ಬೆಳೆ, ದೃಢೀಕರಣ ಪ್ರಮಾಣ ಪತ್ರದಲ್ಲಿ ಒಂದು ಬೆಳೆ ನಮೂದಾಗಿದ್ದು ಕಂಡು ಕೆಂಡಾಮಂಡಲರಾದರು. ಕೂಡಲೇ ಸರಿಪಡಿಸುವ ಕಾರ್ಯ ಮಾಡಬೇಕೆಂದು ತಾಕೀತು ಮಾಡಿದರು. ನೆಮ್ಮದಿ ಕೇಂದ್ರದ ಕಂಪ್ಯೂಟರ್ ಆಪರೇಟರ್ ಇಬ್ರಾಹಿಂ ಬನಿಯಾನ್ ಅವರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಸಿಬ್ಬಂದಿಗಳಾದ ಇನ್ಸ್ಪೆಕ್ಟರ್ ಫಕೀರೇಶ್ ಕೌಟ್ಗಿ, ಜವಳಿ, ಸಂಗನಾಳ್, ನೀಲಕಂಠಪ್ಪ, ಹಸನ್ ದಿಗಡೂರ್ ಇದ್ದರು. ವೀರೇಶ್ ಗುಗ್ಗರಿ, ಭೀಮಧ್ವನಿ ನ್ಯೂಸ್ 7. ಆಯ್ತಾ? ಈ ಮೇಲ್ಜನಕ್ಕೆ ಬೇಕಾದ್ರೆ ನೀವು 25 ನಂತರ ಕೊಡ್ತೀವಿ. ಆದರೆ ಅವ್ರಿಗೆ ಸುಮ್ಮನೆ ಅಡ್ರೆಸ್ ಕೊಡ್ರಿ, ಡೇಟ್ ಹಾಕಿ ಕೊಡೋದು, ಅವತ್ತು ಬರ್ಬೇಕು, ಕಟ್ಟಾಡೋದು, ಅದೆಲ್ಲ ಕೆಲಸ ಏನು ಕರೆಕ್ಟ್ ಕೊಡ್ಬೇಕಲ್ಲ ಅಷ್ಟು ಕೊಡ್ರಿ. ಕರೆಕ್ಟಾಗಿ ಬೋರ್ಡ್ ಹಾಕ್ರಿ. ಮೇ 1 ಮೊದಲಿನವೆಲ್ಲ ಈಗ 9 ದಿವಸ ಟೈಮ್ ಕೊಡ್ತೀನಿ, ಎಲ್ಲ ಕ್ಲಿಯರ್ ಆಗ್ತದೆ. ಮೇ 25 ಕ್ಲಿಯರ್ ಆಗ್ತದೆ. ಮೇ 1 ಈ ಕಡೆ ಏನೈತಿ 30 ಟೈಮ್ ಕೊಡ್ತೀನಿ. ಆಯಿತಾ? ನೀವು ಡೇ ಆ್ಯಂಡ್ ನೈಟ್ ಕುಂತು ಮಾಡ್ತೀರಿ, ಏನು ಮಾಡ್ತೀರಿ ಗೊತ್ತಿಲ್ಲ. ಹಳೆವೆಲ್ಲ ಡಿಸ್ಪೋಸ್ ಮಾಡಿ, ಎಲ್ಲ ಅವಧಿ ಮೀರೋಗಿ ಅವೆಲ್ಲ ಸಕಾಲ ಮುಗಿದು ಅಷ್ಟು ಕ್ಲೋಸ್ ಮಾಡಿ. ಗೊತ್ತಾಯ್ತಾ? ಮಾಡಿ ನನಗೆ ಹೇಳ್ತೀರಾ? ನನ್ನ ನಂಬರ್ ಕೊಟ್ಟು ನಿಮಗೆ ಮಾಡ್ತೀರಾ? ಮಾಡಿಲ್ಲ. ಆಮೇಲೆ ಗ್ರಾಮ ಸಹಾಯಕರನ್ನ ಅಧಿಕೃತವಾಗಿ ಲೆಟರ್ ಕೊಟ್ಟು ಇಲ್ಲಿ ಇಟ್ಕೊಳ್ರಿ. ಆಫ್ ದ ರೆಕಾರ್ಡ್ ಯಾರನ್ನ ಇಟ್ಕೊಬೇಡ್ರಿ, ಅಧಿಕೃತವಾಗಿ ಇಟ್ಕೊಳ್ರಿ.